ಯಾವ್ದಣ್ಣ ಗೊತ್ತಿಲ್ಲ. ಚಪ್ಪಕ್ಕೆ ಚಿತ್ತಪ್ಪಕ್ಕೆ ಮಳೆ 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 ಮಳೆ. Oh my god, I can't see. Okay. Wow, nice. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾವಿವಾಗ ಹೋಗ್ತಾ ಇರೋದು ಲೆಂಪುಯಾಂಗ್ ಟೆಂಪಲ್, ಆಮೇಲೆ ಗೇಟ್ ಆಫ್ ಹೆವನ್, ಎರಡು ಒಂದೇ ಕಡೆ ಇರೋದು. ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಂಪುಯಾಂಗ್ ಟೆಂಪಲ್ ಬಂದು ಬಾಲಿನೀಸ್ ಟ್ರೆಡಿಷ್ನಲ್ ಹಿಂದೂ ಟೆಂಪಲ್ ಆಗಿದೆ. ಇದನ್ನು 11th ಸೆಂಚುರಿನಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗೇಟ್ ಆಫ್ ಹೆವನ್ ಆ ಲೆಂಪುಯಾಂಗ್ ಟೆಂಪಲ್ ಎದುರುಗಡೆ ಕಾಣಿಸುತ್ತೆ. ಅದ್ರ ಎದುರುಗಡೆ ನಿಂತರೆ ನಾವು ಲಹಂಗನ್ ಸ್ವೀಟ್ ಹೋಗಿದ್ವಲ್ಲ, ಮೌಂಟ್ ಅಗುಂಗ್ ಅನ್ನೋ ಒಂದು ಮೌಂಟೇನ್, ಅದು ನಮಗೆ ಕಾಣಕ್ಕೆ ಸಿಗುತ್ತೆ. ಸೊ ನಾವು ಗೇಟ್ ಆಫ್ ಹೆವನ್ ಎದುರುಗಡೆ ನಿಂತ್ಕೊಂಡ್ರೆ ಮೌಂಟ್ ಅಗುಂಗ್ ನಮ್ಮ ಎದುರುಗಡೆ ಕಾಣಿಸುತ್ತೆ. ಸೊ ಲೆಟ್ಸ್ ಗೋ. ಎಕ್ಸ್ಕ್ಯೂಸ್ ಮೀ, ಲುಕ್ ಹಿಯರ್, ವೇರಿಂಗ್ ಬಾಲಿ ಟ್ರೆಡಿಷನಲ್ ಲುಂಗಿ. ಹೌ ಯು ಫೀಲಿಂಗ್? ನಮಗೆ ಮತ್ತು ನಮ್ಮ ಮನೆಯವ್ರಿಗೆ 2 ಲುಂಗಿ ಕೊಟ್ಬಿಟ್ಟಿದ್ದಾರೆ, ಹಾಕೊಳ್ಳಿ ಅಂತ. ಸೇಮ್ ಮ್ಯಾಚ್ ಆಗಿಬಿಟ್ಟಿದ್ದೀವಿ. ಇದು ಇನ್ನೊಂದು ಸ್ಕಾರ್ಫ್ ಕೊಟ್ಟಿದ್ದಾರೆ, ಸ್ಲೀವ್ಲೆಸ್ ಇದ್ದರೆ ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಇದನ್ನು ಹಾಕ್ಬೇಕಂತೆ. ಇಷ್ಟು ಎತ್ತರ ಏನಿಲ್ಲ, ಬರಬೇಕಾದ್ರೆ ಅಲ್ಲಿ ಮಂಕೊಂಬಿಡ್ತೀನಿ, ನನಗೆ ಉಳಿಸ್ಬಿಡು, ನಾವು ಶಾರ್ಟ್ಕಟ್ ಎಲ್ಲ ನೆಟ್ಟಾಗಿದ್ರೆ ಎತ್ಕೊಂಡು ಕರ್ಕೊಂಡು ಹೋಗಿ. ಇವ್ ನೋಡಿ ಎಷ್ಟು ಕ್ಯೂಟ್ ಚಪ್ಲಿ. ಸೊ ಲಹಂಗನ್ ಸ್ವೀಟಿಂದ ವಾಪಸ್ ಬರಬೇಕಾದ್ರೆ ಲೆಂಪುಯಾಂಗ್ ಟೆಂಪಲ್ ಆನ್ ದ ವೇ ಸಿಗುತ್ತೆ. ತುಂಬ ಹತ್ತಿರ ಇದೆ. ಐ ಥಿಂಕ್ ಒಂದು 15 to 20 ಮಿನಿಟ್ಸ್ ಅಷ್ಟೇ ಟ್ರಾವೆಲ್ ಮಾಡಬೇಕಾಗಿರೋದು. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ತೀರ್ಥಗಂಗಾ ಟೆಂಪಲ್, ಅದು ಕೂಡ ಆನ್ ದ ವೇನೇ ಇದೆ. ಬಾಳೆಹಣ್ಣು, ಇದು ಯಾವ್ದು ಹಣ್ಣು ಗೊತ್ತಿಲ್ಲ, ಚಪ್ಪಕ್ಕೆ ಚಿತ್ತಪ್ಪಕ್ಕೆ. ಎಳ್ನೀರು ನೋಡಂತೂ ನನಗೆ ಶಾಕ್, ಇಷ್ಟಿಷ್ಟು ದೊಡ್ಡದಾಗೈತೆ. ನೀರೆಷ್ಟಿದೆಯೋ ಐಡಿಯಾ ಇಲ್ಲ. ಮಳೆನ ನಾವು ಬಿಡ್ತಾಯಿಲ್ಲ, ನಮ್ಮನ್ನ ಮಳೆ ಬಿಡ್ತಾಯಿಲ್ಲ. ಕೋಳಿ ಬಂತು. ಆಲ್ಮೋಸ್ಟ್ ಇಂಡಿಯನ್ಸ್ ಇದ್ದಾರೆ ಇಲ್ಲಿ, ಟೂರಿಸ್ಟ್ ಇಂಡಿಯನ್ಸ್, ಫಿಲಿಪಿಯನ್ಸ್, ಜಾಪನೀಸ್, ಮತ್ತು ಬೇರೆ ಗೊತ್ತಿರೋದಿಷ್ಟೇ. ಇಲ್ಲಿ ಗೇಟ್ ಆಫ್ ಹೆವನ್ ಹತ್ರ ಯಾವಾಗಲೂ ಲೈನ್ ಇರುತ್ತೆ ಅಂತ ಕೇಳಿದ್ದೀವಿ, ನೋಡಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ನಂಬರ್ ತೊಗೋತಾ ಇದ್ದೀವಿ. ಬಿಕಾಸ್ ಆಫ್ ವೆದರ್, ಮಳೆ ಬರ್ತಾ ಇರೋದಕ್ಕೆ ಜಾಸ್ತಿ ಕ್ರೌಡ್ ಇಲ್ಲ. ಮೇ ಬಿ ½ an hour ಅಲ್ಲಿ ನಮ್ಮದು ಫೋಟೋಶೂಟ್ ಆಗಿಬಿಡುತ್ತೆ. ಸೊ ಅದಕ್ಕೇನು ಮಾಡ್ತಾರೆ, ಬಂದ ತಕ್ಷಣ ನೀವು ಫೋಟೋಸ್ ತೆಕ್ಕೊಳ್ಬೇಕಿತ್ತು ಅಂದರೆ ಅಮೌಂಟ್ ಕೊಟ್ಟು ಟಿಕೆಟ್ ತೊಗೋಬೇಕು. ಟಿಕೆಟ್ ನಂಬರ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಅವಾಗ ಫೋಟೋಸ್ ತೆಕ್ಕೊಳ್ಬೋದು. ನಮಗೆ ಇರೋ ಟೈಮ್ ಬಂದು 2 ರಿಂದ 3 ನಿಮಿಷ. ಸೊ ನಿಮ್ಗೆ ಯಾವುದಾದ್ರೂ ಪೋಸಸ್ ಮೊದಲೇ ನೀವು ಐಡಿಯಾ ಇಟ್ಕೊಂಡು ಹೋಗಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ ಫೋಟೋಸ್ ತೆಕ್ಕೊಳ್ಳೋಕ್ಕೆ. ಇನ್ನೊಂದು ಸರಿ ರಿಪೀಟ್ ಮಾಡಬೇಕಂದ್ರೆ ಮತ್ತೆ ಪೇ ಮಾಡಬೇಕು.
ಸೊ ನೀವು ನೋಡಿರ್ಬೋದು ಎಲ್ಲ ಫೋಟೋಸ್ ಕೆಳಗಡೆ ಮತ್ತೆ ಒಂದು ರಿಫ್ಲೆಕ್ಷನ್ ಬೀಳುತ್ತೆ ನಮ್ಮದೇ. ಅದು ಫೋಟೋಗ್ರಾಫರ್ ಸ್ವಲ್ಪ ಫೋಟೋಜೆನಿಕ್ ಅನ್ಸೋಕ್ಕೆ ಅಂತ ಒಂದು ಮಿರರ್ ಯೂಸ್ ಮಾಡಿರ್ತಾರೆ ಕೆಳಗಡೆ ಕ್ಯಾಮ್ರಾ ಹತ್ರ. ಅದು ನಮಗೆ ಆ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಬಾಲಿನಲ್ಲಿ ಪ್ರತಿಯೊಂದು ಪ್ಲೇಸಲ್ಲೂ ನಮ್ಮ ಫೋನ್ ತೊಗೊಂಡೆ ನಮ್ಮ ಫೋನಲ್ಲೇ ಫೋಟೋ ತೆಗೆದುಕೊಡೋಕ್ಕೆ ದುಡ್ಡು ತೊಗೊತಾರೆ. ಬಿಕಾಸ್ ಆಫ್ ದ ಪ್ಲೇಸ್ ತುಂಬ ಫೋಟೋಜೆನಿಕ್ ಇರೋದ್ರಿಂದ. ಸೊ ನಾವು ಎಲ್ಲೆಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೀವಿ ಎಲ್ಲ ನಮ್ಮ ಫೋನಲ್ಲೇ ಆರ್ಕಿಟೆಕ್ಚರಿಂಗ್ ಮಾತ್ರ ಸಖತ್ತಾಗಿದೆ. ನಮ್ದು ಹೆಂಗೆ ಹಳೆ ಕಾಲದಲ್ಲಿ ಹಂಪಿ ಹಳೆಬೀಡು ನೋಡಿ ಶಾಕ್ ಆಗ್ತಿಲ್ಲ, ಅದೇ ಥರ ಇದು ನೋಡಿ ಶಾಕ್ ಆಗ್ತಿದ್ದೀನಿ ನಾನು. ನಮ್ಮ ಹಸ್ಬೆಂಡ್ ಬಂದು ಅಲ್ಲಿ ಏನಿರ್ಬೋದು ಹೊರಗಡೆ ಅಂತ ಡೋರ್ ಓಪನ್ ಮಾಡಿ ನೋಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಡೋರ್ ಓಪನ್ ಮಾಡಿಲ್ಲ. ನಾನು ನೋಡ್ಕೊಂಡ್ಬರ್ತೀನಿ ಅಂದರೆ ಬಿಕಾಸ್ ಇಷ್ಟೊಂದು ಸ್ಟೆಪ್ಸ್ ನನ್ನ ಹತ್ರ ಹತ್ತಕ್ಕಾಗ್ತಾ ಇರಲಿಲ್ಲ. ಅದು ಐ ಥಿಂಕ್ ಲಾಕ್ಡ್ ಇದೆ ಅನ್ಸುತ್ತೆ. ಮತ್ತೇನಕ್ಕೆ ಎಂಟ್ರೆನ್ಸ್ ಫೀಸ್ ತೊಗೊತಾರೆ? ಬರೀ ಫೋಟೋಸ್ ತೆಕ್ಕೊಳಕ್ಕ. ಟೆಂಪಲ್ ಅಂತ ಹೇಳ್ತಾರೆ, ಏನು ಟೆಂಪಲ್ಲು ಅಂತ ಓಪನ್ ಮಾಡಿ ನೋಡಬೇಕಲ್ಲ. ಅವರು ಜನ ಮಾತ್ರ ಹೋಗಬೇಕು ಅನ್ಸುತ್ತೆ. ನಾವು ಟೂರಿಸ್ಟ್ಸ್ಗಳೆಲ್ಲ ಒಳಗಡೆ ಬಿಡಲ್ಲ ಅನ್ಕೋತೀನಿ. ಸೊ ಇಲ್ಲಿಂದ ನಾವು ಹೋಗಿದ್ದು ನೆಕ್ಸ್ಟ್ ತೀರ್ಥಗಂಗಾ ಟೆಂಪಲ್. ಇದು ಕೂಡ ವಾಪಸ್ ರಿಟರ್ನ್ ಆಗಬೇಕಾದ್ರೆ ಆನ್ ದ ವೇ ಸಿಗುತ್ತೆ. ಲೆಂಪೋಯಂಗ್ ಟೆಂಪಲಿಂದ ತೀರ್ಥಗಂಗಾ ಟೆಂಪಲ್ ಬಂದು 9 to 10 ಕಿಲೋಮೀಟರ್ಸ್ ಇದೆ ಅಷ್ಟೇ. ಮಳೆ 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 ತಗೊಂಡಿರೋ ಎಲ್ಲ ಔಟ್ಫಿಟ್ ಹೋಗಿ ಒಂದು ಯೂನಿವರ್ಸಲ್ ಔಟ್ಫಿಟ್ ಆಗ್ಬಿಟ್ಟೈತೆ ನಮ್ದಿಲ್ಲ. ಅದು ರೇನ್ ಕೋಟ್ ಫಿಶಿಗೆ ಫೀಡ್ ಮಾಡ್ಲಕ್ಕಂತ ₹5 ಅಂತ. ಅದಕ್ಕೆ ₹5 ಅಂತೇನು? ಹಾಂ ತೊಗೊಬ್ಬ ವಿಡಿಯೋ ಕಾಲ್ದಾಗ ಹೇಳೋನಲ್ಲ ಸೋಮು ಬೇಡವಾ ನೋಡಮ್ಮ. ನಾವು ಹಿಂಗೆ ಕೈ ಮಾಡ್ರೆ ತಾನೇ ಬರ್ತಾವ. ಈಗ ಮಳೆ ಹೊಂಟೋದ್ರ ಟೈಮ್ ಇಲ್ಲ ಈಗ ನಿಂದ್ರಲಕ್ಕ. ತೀರ್ಥಗಂಗಾ ಟೆಂಪಲ್. ಕನ್ನಡಿಗ ಓಕೆ ಹಾಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಫೋಟೋಸ್ ತೆಕ್ಕೋಬೋದು. ಏಪ್ಪ ಯಾರಿಗೆ ರೊಕ್ಕ ಕೊಟ್ಟು ಅಂಜು ಅಂತ ಯಾರು ಅಂದಾರ ಹೇಳು? ಮೊದಲೇ ನಮಗೆ ಅಂಜಿಕೆ ಬರ್ತದೆ ಇವೆಲ್ಲ ಅಂದ್ರೆ ಆಗ ಬರಲ್ಲ ಅಂತಂದ್ರೆ ರೊಕ್ಕ ಕೊಟ್ಟು ಫೋಟೋ ತಗೋಬೇಕಂತದ. ಟಿಕೆಟ್ 140. ಇದು ಒಂಥರ ಮಜಾ ಐತಿ. ವಾವ್ ನೈಸ್. ಎಲ್ಲರೂ ಛತ್ರಿ ಮಳೆ ರಮಣ ತೀರ್ಥಗಂಗಾ ಆ ಕಡೆ ಕಮ್ಮಿ ಅಲ್ಲ ಜನ, ಅಲ್ಲೂ ಬರೋಣ. First we will roam around. We'll look at the place. Then we'll remove our universal dress. This is the famous Tirthaganga temple. ಎಲ್ಲರೂ ಫೋಟೋ ತೆಕ್ಕೊಂತಾರ. ಅಯ್ಯೋ ಒಮ್ಮೆ ಚಲ್ಬಿಟ್ಟ ಈಗ ಮಕ್ಕಳು ನೋಡಿದ ಗಪ ಗಪ ಗಪ. ಈ ಟೆಂಪಲ್ ಹಿಸ್ಟ್ರಿ ಹೇಳಬೇಕು ಅಂದರೆ ಇದನ್ನು 8ನೇ ಶತಮಾನದಲ್ಲಿ ಶಿವ ಮತ್ತು ದೇವಿ ಧನು ಅನ್ನೋ ದೇವರಿಗೆ ಡೆಡಿಕೇಟೆಡ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆದರೆ ಜಾಪನೀಸ್ ಅಟ್ಯಾಕ್ ಆದಮೇಲೆ World War II ಅದು ಜಾಪನೀಸ್ ಅಂಡರಲ್ಲಿರುತ್ತೆ ಟಿಲ್ ದ ಟೈಮ್ ಅದು ಇಂಡೋನೇಷ್ಯನ್ ಗೌರ್ಮೆಂಟ್ ಬರೋವರೆಗೂ. ಸೊ 1970s ಅದು ಇಂಡೋನೇಷ್ಯನ್ ಗೌರ್ಮೆಂಟ್ಗೆ ಮತ್ತೆ ವಾಪಸ್ ಸಿಗುತ್ತೆ. ಆವಾಗಿಂದ ಆ ಗೌರ್ಮೆಂಟೇ ಮೇಂಟೈನ್ ಮಾಡ್ಕೊಂಡು ಹೋಗ್ತದೆ ಈ ಟೆಂಪಲ್ನ.
many pieces. ಬಿಟ್ರೆ ನಮಗೆ ನುಂಗ್ತಾವ ಇವು. ನಮ್ಮ ಸೌಂಡ್ ಬರೋಣ ಮ್ಯಾಲ್ಮಾರಿ ಮಾಡ್ತಾವ ಮತ್ತೆ. ಸೊ ನಾವು ಬ್ಯೂಟಿಫುಲ್ ಆಗಿರೋ ತೀರ್ಥಗಂಗಾ ಟೆಂಪಲ್ ನೋಡ್ಕೊಂಡು ಬಂದು ಇವಾಗ ಡಿನ್ನರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹೋಟೆಲಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತು ಹಾಗೆ ಡ್ರೆಸ್ಅಪ್ ಎಲ್ಲ ಮಾಡಿಕೊಂಡು ಇವಾಗ ಡಿನ್ನರಿಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ದಿನ ತುಂಬ ಮೆಮೊರೇಬಲ್ ಆಗಿರುತ್ತೆ ನಮಗೆ. ಬಿಕಾಸ್ ಲಹಂಗನ್ ಸ್ವೀಟ್ ನೋಡಿದ್ವಿ, ಅದಾದಮೇಲೆ ತೀರ್ಥಗಂಗಾ ಟೆಂಪಲ್, ಅದಾದಮೇಲೆ ಲೆಪುಯಾಂಗ್ ಟೆಂಪಲ್, ಗೇಟ್ ಆಫ್ ಹೆವೆನ್ ಎಲ್ಲ ನೋಡಿಕೊಂಡು ಇವಾಗ ಡಿನ್ನರಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಬಂದು ನಾವು ಹೋಗ್ತಿರೋದು ಒಂದು ಐಲ್ಯಾಂಡ್, ನುಸಾ ಪೆನಿಡಾ ಅಂತ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಸೂಪರ್ ಆಗಿರೋ ವ್ಯೂಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. And also subscribe to my channel. Bye bye.